SRH ವಿರುದ್ಧ ಸೂರ್ಯವಂಶಿಯ ಗತ ವೈಭವದ ಬ್ಯಾಟಿಂಗ್ ನೋಡಿ ನಿಜವಾಗ್ಲೂ ಕಳೆದೋಗ್ಬಿಟ್ಟೆ ಗುರು. ಎಂತ ಬ್ಯಾಟಿಂಗ್ ಈ ಹುಡುಗ, ನಿಜವಾಗ್ಲೂ 15 ವರ್ಷ ಅಂತ ಅನ್ಸುತ್ತೆ. ಯೂನಿವರ್ಸಲ್ ಬಾಸ್ ಕ್ರಿಸ್ ಗೇಲ್ ಅವರ ಒಂದು ದಾಖಲೆಗಳನ್ನ ಪುಡಿ ಮಾಡೋ ಅಂತ ಎಲ್ಲಾ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಅಂಡ್ ಕೆಲವು ದಾಖಲೆಗಳನ್ನ ಆಲ್ರೆಡಿ ಬ್ರೇಕ್ ಮಾಡಾಗಿದೆ ಅಂತಾನೆ ಹೇಳ್ತೀನಿ. ಏನ್ ಬ್ಯಾಟಿಂಗ್ ಗುರು, ನಿಜವಾಗ್ಲೂ ಮನುಷ್ಯನ ಅನ್ಸುತ್ತೆ ಒಂದೊಂದ್ಸರಿ. ಬಿಕಾಸ್ ಇಷ್ಟು ಚಿಕ್ಕ ವಯಸ್ಸಿಗೆ ಅಂತ ಒಂದು ಬ್ಯಾಟಿಂಗ್. ಬಟ್ ವಯಸ್ಸು ಬಗ್ಗೆ ಮಾತಾಡಬಾರ್ದು, ಬಟ್ ಆದರೂ ಕೂಡ ಓ ಮೈ ಗಾಡ್, ಏನು ಟೈಮಿಂಗು, ಏನು ಸಿಕ್ಸ್ ಒಂದು ಹಿಟ್ಟಿಂಗ್ ಕೆಪಬಿಲಿಟಿ ಇದೆ. ಓ ಮೈ ಗಾಡ್, ಆ ಫ್ರಂಟ್ ಫುಟ್ನ ಯಾವ ರೀತಿ ಕ್ಲಿಯರ್ ಮಾಡ್ತಾರೆ ಅಂತಂದರೆ, ಬಿಗ್ ಶಾಟ್ ಹೊಡೆಯೋ ಟೈಮಲ್ಲಿ ಲಾಫ್ಟೆಡ್ ಶಾಟು ನಿಜವಾಗ್ಲೂ ಇನ್ಸೇನ್ ಆಗಿರೋವಂಥ ಟ್ಯಾಲೆಂಟು, ಅದು ನಮ್ಮ ಭಾರತದಲ್ಲಿ. ಓ ಮೈ ಗಾಡ್, ನಿಜವಾಗ್ಲೂ ಬೆರಗಾಗೋದೆ ಗುರು ಈ ಒಂದು ಹುಡುಗನ ಬ್ಯಾಟಿಂಗ್ ನೋಡಿ. 97 in 29 ಡೆಲಿವರೀಸ್, 12 ಸಿಕ್ಸರ್. ಓ ಮೈ ಗಾಡ್, ನಾವು ಯಾವಾಗ ನೋಡ್ತಿದ್ವಿ 12 ಸಿಕ್ಸರು 13 ಸಿಕ್ಸರು ಅಂತಂದರೆ ಕ್ರಿಸ್ ಗೇಲ್ ಅವರ ಒಂದು ಪ್ರೈಮ್ ಎರಾದಲ್ಲಿ ನೋಡ್ತಿದ್ದಂಥದ್ದು, ಅದು RCB ಇದ್ದಾಗ. ಬಟ್ ಇವಾಗ ರಾಜಸ್ಥಾನ್ ರಾಯಲ್ಸ್ಗೆ ಇಂಥ ಒಂದು ಇಂಟೆಂಟ್ನ ತೊಗೊಂಬರ್ತಾರೆ ವೈಭವ್ ಸೂರ್ಯವಂಶಿ, ಅದು 15ರ ಪೋರ ಅಂತಂದರೆ ನಿಜವಾಗ್ಲೂ ಅನ್ಬಿಲೀವೇಬಲ್ ಅಂತಲೇ ಹೇಳ್ತೀನಿ. ಇಡೀ ಕ್ರಿಕೆಟ್ ವರ್ಲ್ಡೇನೆ ಸೊ ಈ ಹುಡುಗನ ಒಂದು ಕಡೆಗೆ ಒಂದು ಕಣ್ಣುಗಳನ್ನು ಅಗಲಿಸಿ ನೋಡ್ತಾರೆ ಅಂತಂದರೆ ತಪ್ಪಾಗಲ್ಲ ಅಂತಲೇ ಹೇಳ್ತೀನಿ. ಬಿಕಾಸ್ ಅಂಥ ಒಂದು ಬ್ಯಾಟಿಂಗ್ ಮಾಡ್ತಿರೋವಂಥದ್ದು, ಅಂಥ ಒಂದು ಟ್ಯಾಲೆಂಟ್ನ ತೋರಿಸ್ತಿರೋವಂಥದ್ದು ಅದು ನಮ್ಮ ವೈಭವ್ ಸೂರ್ಯವಂಶಿ ಅಂತಲೇ ಹೇಳ್ತೀನಿ. ಇನ್ನು ಒಂದೇ ಒಂದು ಶಾಟ್ ಹೊಡೆದಿದ್ದರೆ ಅತಿ ವೇಗದ ಶತಕ ಆಗಿರುವಂಥದ್ದು, ಕ್ರಿಸ್ ಗೇಲ್ ರೆಕಾರ್ಡು ಕೂಡ ಮುರಿದಿರೋವಂಥದ್ದು ವೈಭವ್ ಸೂರ್ಯವಂಶಿ. ಬಟ್ ಅನ್ಫಾರ್ಚುನೇಟ್ ಅಂತಲೇ ಹೇಳ್ಬೋದು, ಅದು ಆಗಲಿಲ್ಲ. ಬಟ್ ನಿಜವಾಗ್ಲೂ ಇನ್ಸೇನ್. ಬಟ್ ಒಂದು ಸಿಕ್ಸರ್ಗಳಲ್ಲಿ ಅಂದರೆ ಅತಿ ಹೆಚ್ಚು ಒಂದು ಸೀಸನಲ್ಲಿ ಸಿಕ್ಸರ್ ಅಂತ ಬಂದಾಗ ಸೊ ವೈಭವ್ ಸೂರ್ಯವಂಶಿ ಅವರು ಇವಾಗ ಕ್ರಿಸ್ ಗೇಲ್ ದಾಖಲೆಯನ್ನು ಮುರಿದಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಪ್ರೀವಿಯಸ್ 2012ರಲ್ಲಿ ಅತಿ ಹೆಚ್ಚು ಸಿಕ್ಸರ್ 59 ಹೊಡೆದಿರುವಂಥದ್ದು ಕ್ರಿಸ್ ಗೇಲ್ ಅವರು. ಬಟ್ ಅದನ್ನು ಇವಾಗ ಬ್ರೇಕ್ ಮಾಡಿ ಸೊ 60+ ಸಿಕ್ಸರ್ಸ್ಗಳನ್ನು ವೈಭವ್ ಸೂರ್ಯವಂಶಿ ಹೊಡೆದಿದ್ದಾರೆ ಅಂತಂದರೆ ಆಶ್ಚರ್ಯ ಪಡುವಂಥ ವಿಚಾರನೇ ಅಲ್ಲ. ಬಿಕಾಸ್ ನಾವು ನೋಡಿದ್ದೀವಿ ಆಲ್ರೆಡಿ ಏನು ಅಂತ. ಬಟ್ ಇನ್ಸೇನ್ ಆಗಿರುವಂಥ ಬ್ಯಾಟಿಂಗು ವೈಭವ್ ಸೂರ್ಯವಂಶಿಯಿಂದ ಕಡೆ ಅಂತ ಹೇಳ್ತೀನಿ. ಓಕೆ, ಆ್ಯಂಡ್ ಇದ್ರ ಜೊತೆಗೆ ಸೊ ರಾಜಸ್ಥಾನ್ ರಾಯಲ್ಸ್ ಅವರು ಸೊ ಎಲಿಮಿನೇಟರ್ ಪಂದ್ಯದಲ್ಲಿ SRH ತಂಡನ 47 ರನ್ಗಳಿಂದ ಸೋಲುಣಿಸಿ ಸೊ ಕ್ವಾಲಿಫೈಯರ್ 2ಗೆ ಹೆಜ್ಜೆ ಇಟ್ಟಿದ್ದಾರೆ ಅಂತ ಹೇಳ್ತೀನಿ. ಆ್ಯಂಡ್ SRH ಈ ಕಡೆಗೆ ಸೊ ನಿಜವಾಗ್ಲೂ ನಿರಾಸ ಪ್ರದರ್ಶನ ಅಂತ ಹೇಳ್ತೀನಿ. ಬಿಕಾಸ್ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಗಳು ನಿಜವಾಗ್ಲೂ ಫೇಲ್ ಆದ್ರು ಇವತ್ತು. ಜೊತೆಗೆ 15-20 ರನ್ಸ್ ಶಾರ್ಟೇಜ್ ಅಲ್ಲೇ ಇದ್ರು. ಸೊ ರಾಜಸ್ಥಾನ್ ರಾಯಲ್ಸ್ ಯಾವ ರೀತಿಯಲ್ಲಿ ವೈಭವ್ ಸೂರ್ಯವಂಶಿ ಬ್ಯಾಟ್ ಮಾಡ್ತಾ ಇದ್ರು, ಸೊ ನನ್ನ ಪ್ರಕಾರ ಒಂದು 15-20 ರನ್ ಶಾರ್ಟೇಜ್ ಅಲ್ಲಿ ಇದ್ರು. ಸೊ ಅದನ್ನ ನಾರ್ಮಲ್ ಆಗಿ ಚೇಸ್ ಮಾಡ್ತಾರೆ ಈ SRH ಬ್ಯಾಟಿಂಗ್ ಲೈನಪ್ ಅಂತ ನೋಡ್ತಾ ಇದ್ದಾಗ. ಬಟ್ ಅದ್ಭುತವಾಗಿ ಬಾಲ್ ಮಾಡಿರುವಂಥದ್ದು ರಾಜಸ್ಥಾನ್ ರಾಯಲ್ಸ್ ಅವರು ವಿಕೆಟ್ಸ್ಗಳನ್ನ ಎತ್ತಿದ್ರು. ಸೊ ರನ್ಸ್ ಕಡಿವಾಣ ಹಾಕೋದಲ್ದೇನೆ ಸೊ ವಿಕೆಟ್ಸ್ಗಳನ್ನ ಎತ್ತಿರೋದ್ರಿಂದನೇ ಸೊ SRHಗೆ ಕಷ್ಟ ಆಯಿತು ಈ ಒಂದು ಚೇಸ್ ಅಂತಲೇ ಹೇಳ್ತೀನಿ. ಆ್ಯಂಡ್ ಮೊದಲು ಹೇಳಿದಾಗೆ ಸೊ ಟಾಸ್ ಗೆದ್ದಿರುವಂಥದ್ದು ಸನ್ರೈಸರ್ಸ್ ಹೈದರಾಬಾದ್ ಕ್ಯಾಪ್ಟನ್ ಪ್ಯಾಟ್ ಕಮಿನ್ಸ್ ಅವರು ಆ್ಯಂಡ್ ಬಾಲಿಂಗ್ನ ಆಯ್ಕೆ ಮಾಡ್ಕೊತಾರೆ. ಆ್ಯಂಡ್ ಫಸ್ಟ್ ಬ್ಯಾಟಿಂಗ್ ಇಳಿದಂತಹ ಸೊ ಇಲ್ಲಿ ರಾಜಸ್ಥಾನ್ ರಾಯಲ್ಸ್ಗೆ ಅದ್ಭುತವಾಗಿರುವಂಥ ಸ್ಟಾರ್ಟ್ ಸಿಗುತ್ತೆ. ಬಿಕಾಸ್ ಫಸ್ಟ್ ವಿಕೆಟ್ಗೆ 125 ರನ್ಗಳನ್ನ ಕಲೆ ಹಾಕ್ತಾರೆ, ಅದು 8 ಓವರ್ಗಳಲ್ಲಿ. ಓಕೆ, ಸೊ ಅದರಲ್ಲಿ 125 97 ಇದ್ದಂಥದ್ದು ವೈಭವ್ ಸೂರ್ಯವಂಶಿದೇನೆ. ಇದು ನನಗೆ ಯಾವ್ದು ನೆನಪು ಮಾಡುತ್ತೆ ಅಂದರೆ ಯಾವ ಮ್ಯಾಚು ಅಂತಂದರೆ ಅದು ಪುಣೆ ವಾರಿಯರ್ಸ್ ವಿರುದ್ಧ. ಸೊ ನಮ್ಮ ಕ್ರಿಸ್ ಗೇಲ್ ಆ್ಯಂಡ್ ಸೊ ದಿಲ್ಶಾನ್ ಅವರು ಓಪನ್ ಮಾಡ್ತಾರಲ್ಲ, ಸೊ ದಿಲ್ಶಾನು ಕೂಡ ಅಷ್ಟೇ 31 ಬಾಲ್ಗೆ 31 ಅಂತ ಅನಿಸುತ್ತೆ. ಸೊ ಆ ಮ್ಯಾಚಲ್ಲಿ ಕ್ರಿಸ್ ಗೇಲ್ ಅವರು ಸೊ 30 ಬಾಲಿಗೆ ಸೆಂಚುರಿ ಮಾಡಿರ್ತಾರೆ. ಸೊ ಇಲ್ಲೂ ಕೂಡ ಸೇಮ್ ಅವಕಾಶ ಆಯಿತು. ಬಟ್ ವೈಭವ್ ಸೂರ್ಯವಂಶಿ ಅವರು ಮಿಸ್ ಮಾಡಿದ್ರು ಅಂತಲೇ ಹೇಳ್ತೀನಿ. ಬಿಕಾಸ್ ಯಶಸ್ವಿ ಜೈಸ್ವಾಲ್ ನೋಡಿ ದಿಲ್ಶಾನ್ ಅವರು ಇನ್ನಿಂಗ್ಸ್ ಆಡ್ತಾ ಇದ್ರು, ಸೊ ಬಾಲ್ ಟು ರನ್ ಅಷ್ಟೇ. ಬಟ್ ಸೂರ್ಯವಂಶಿ ಸೊ ಅದು ಒಂದು ಬೇರೆ ಬ್ಯಾಟಿಂಗ್ ಅಂತಲೇ ಬೇರೆ ಪಿಚ್ಚರ್ ಬ್ಯಾಟಿಂಗ್ ಅಂತಲೇ ಹೇಳ್ಬೋದು. 330 ಸೆಕೆಂಡಲ್ಲಿ ಬ್ಯಾಟ್ ಮಾಡಿರುವಂಥದ್ದು 97 ರನ್ 29 ಬಾಲಲ್ಲಿ. ಸೊ ಆ ಔಟ್ ಆಗಿರೋವಂಥ ಬಾಲ್ ಏನಾದರೂ ಬೌಂಡ್ರಿನೋ ಸಿಕ್ಸರ್ ಹೋಗಿದ್ದಿದ್ರೆ ಸೊ 29 ಬಾಲ್ಗೆ ಸೆಂಚುರಿ ಆಗಿರೋವಂಥದ್ದು, ಅಂದರೆ ಕ್ರಿಸ್ ಗೇಲ್ಗಿಂತ ಕಡಿಮೆ ಬಾಲಲ್ಲೇ ಸೆಂಚುರಿ ಮಾಡಿರೋವಂಥದ್ದು. ಬಟ್ ಅದೇ ಹೇಳದ್ನಲ್ವ, ಅನ್ಫಾರ್ಚುನೇಟ್ ಸೊ ಮಿಸ್ ಮಾಡ್ಕೊಂಡಿದ್ದಾರೆ. ಬಟ್ ಇವರ ಒಂದು ಈ ಬ್ಯಾಟಿಂಗ್ ಗತ ವೈಭವ ಇದೆಯಲ್ಲ, ಸೊ ಇದು ಹಂಗೆ ನಡೀತಾನೆ ಇರುತ್ತೆ ಅಂತಾನೆ ಅನ್ಕೊಂತೀನಿ. ಅದ್ಭುತವಾಗಿರೋವಂಥ ಒಂದು ಸ್ಟಾರ್ಟು ಅಂತಾನೆ ಹೇಳ್ಬೋದು. ಸೊ ಅಲ್ಲಿ ಫಸ್ಟ್ ವಿಕೆಟ್ ಹೋಗೋದೇ ಅವ್ರದ್ದು 97 ರನ್ಗೆ. ಸೊ ಪವರ್ ಪ್ಲೇನಲ್ಲಿ 80 ರನ್ನ ಕಲೆ ಹಾಕ್ತಾರೆ. ಸೊ ವಿತೌಟ್ ಲಾಸ್ ಅಲ್ಲಿ 125 ಇದ್ದಾಗ ಸೊ ಫಸ್ಟ್ ವಿಕೆಟ್ ಹೋಗುತ್ತೆ, ಅದು ವೈಭವ್ ಸೂರ್ಯವಂಶಿದೇನೆ. ಆ್ಯಂಡ್ ಅದಾದಮೇಲೆ ಸೊ ಜೈಸ್ವಾಲ್ ಸೊ ಇವತ್ತು ಯಾಕೋ ಡೀಸೆಂಟ್ ಇನ್ನಿಂಗ್ಸ್ ಅಂತ ಹೇಳ್ತೀನಿ. ಬಿಕಾಸ್ ಒಂದು ಕಡೆಗೆ ಎರ್ರಾಬಿರ್ರಿ ಬಾರಿಸ್ತಾ ಇದ್ದಾರೆ. ಸೊ ಜೈಸ್ವಾಲ್ 29 in 29 ಡೆಲಿವರಿ, ಸೊ ಬಾಲ್ ಟು ರನ್ 100 ಸೆಕೆಂಡಲ್ಲಿ ಬ್ಯಾಟ್ ಮಾಡಿ ಶಿವಮ್ ಕುಮಾರ್ ಅವರ ಬಾಲಿಂಗಲ್ಲಿ ಔಟ್ ಆಗ್ತಾರೆ. ಕೆಳಗಡೆ ಧ್ರುವ್ ಜುರೇಲ್ ಅಗೇನ್ ಅದ್ಭುತವಾಗಿರುವಂಥ ಇನ್ನಿಂಗ್ಸು 238 ಸೆಕೆಂಡಲ್ಲಿ 50 ರನ್ ಮಾಡ್ತಾರೆ. ಸೊ 21 ಡೆಲಿವರೀಸಲ್ಲಿ 5 ಬೌಂಡ್ರಿ 3 ಸಿಕ್ಸರ್, ಅದ್ಭುತ ಅಂತ ಹೇಳ್ತೀನಿ. ಕೆಳಗಡೆಗೆ ರಿಯಾನ್ ಪರಾಗ್ ಒಂದು ಡೀಸೆಂಟ್ ಇನ್ನಿಂಗ್ಸು 26 in 12 ಡೆಲಿವರೀಸು 216 ಒಂದು ಸ್ಟ್ರೈಕಲ್ಲಿ ಬ್ಯಾಟ್ ಮಾಡಿರುವಂಥದ್ದು. ಅದು ಬಿಟ್ಟರೆ ಕೆಳಗಡೆಗೆ ಡೆನೋವನ್ ಫೆರೇರಾ ಸೊ 12 ರನ್ನು, ಆ್ಯಂಡ್ ರವೀಂದ್ರ ಜಡೇಜಾ 12 ರನ್ನು, ಇಬ್ಬರು ಕೂಡ 9 ಡೆಲಿವರಿ ತೊಗೊಂಡಿದ್ದಾರೆ. ಸೊ ಒಟ್ಟಾರೆಯಾಗಿ ಸೊ ರಾಜಸ್ಥಾನ್ ರಾಯಲ್ಸ್ ಅವರು ಈ ಒಂದು ಅದ್ಭುತವಾಗಿರುವಂಥ ಒಂದು ಬ್ಯಾಟಿಂಗ್ ಪ್ರದರ್ಶನದಿಂದ ಸೊ 243 ರನ್ಗಳನ್ನ ಕಲೆ ಹಾಕ್ತಾರೆ. ನನ್ನ ಪ್ರಕಾರ
ಆ ವೈಭವ್ ಸೂರ್ಯವಂಶಿ ಏನು ಸ್ಟಾರ್ಟ್ ಕೊಟ್ಟಿದ್ರು, ಸೊ ಅದನ್ನು ಕಂಪೇರ್ ಮಾಡಿದ್ರೆ ಬಿಕಾಸ್ 13 ಒಂದು ಕರೆಂಟ್ ರನ್ ರೇಟಲ್ಲಿ ಹೋಗ್ತಾ ಇತ್ತು. ಓಕೆ, ಸೊ ಅದಾದಮೇಲೆ ಸ್ವಲ್ಪ ಡೌನ್ ಆಯಿತು ಅಂತಲೇ ಹೇಳ್ಬೋದು. ಸೊ 260 ಹೋಗಬೇಕಾಗಿತ್ತು, ಬಟ್ ಎಲ್ಲೋ ಒಂದು 15-20 ರನ್ಸ್ ಶಾರ್ಟೇಜ್ ಆದರೂ ರಾಜಸ್ಥಾನ್ ರಾಯಲ್ಸ್ ಅವರು ಅಂತಲೇ ಹೇಳ್ತೀನಿ. ಓಕೆ, ಆ್ಯಂಡ್ ಇನ್ನು SRH ಬೌಲಿಂಗ್ ಅಂತ ಬಂದಾಗ ಬೇರೆ ಎಲ್ಲರೂ ಬಾರಿಸ್ಕೊಂಡಿದ್ದಾರೆ. ಪ್ಯಾಟ್ ಕುಮಿನ್ಸ್ 16 ಎಕಾನಮಿ ಇದೆ, ಇಶಾನ್ ಬಲಿಂಗ 10 ಇದೆ, ಆ್ಯಂಡ್ ಸಕೀಬ್ ಹುಸೇನ್ ಸೊ 13, ಆ್ಯಂಡ್ ಪ್ರಫುಲ್ ಹಿಂಗೆ ಸೊ 13.5 ಎಲ್ಲರೂ ಕೂಡ ವಾಂಚಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು, ಎಕ್ಸೆಪ್ಟ್ ಸೊ ನಿತೀಶ್ ಕುಮಾರ್ ರೆಡ್ಡಿ. ಸೊ ಅವ್ರು ಮಾತ್ರ 2 ಓವರಲ್ಲಿ 12 ರನ್, 1 ವಿಕೆಟ್ ತೆಗೆದಿದ್ದಾರೆ. ಸೊ 6 ರನ್ ಮಾತ್ರ ಕೊಟ್ಟಿರುವಂಥದ್ದು, ತುಂಬ ಚೆನ್ನಾಗಿ ಮಾಡಿದ್ದಾರೆ ಡೆತ್ ಓವರ್ಸಲ್ಲೂ ಕೂಡ ಅಂತಲೇ ಹೇಳ್ತೀನಿ. ಓಕೆ, ಆ್ಯಂಡ್ ಈ ಒಂದು 244 ರನ್ಗಳನ್ನ ಗುರಿ ಬೆನ್ನತ್ತಂತಹ ಸೊ SRHಗೆ ಸ್ಟಾರ್ಟಿಂಗಲ್ಲಿ ಆಘಾತ ಕೊಟ್ಟಿರುವಂಥದ್ದು ಅದು ಜೋಫ್ರಾ ಆರ್ಚರ್ ಅವರು. ಸೊ 2ನೇ ಬಾಲ್ನೇ ಅಭಿಷೇಕ್ ಶರ್ಮಾ ಅವ್ರಿಗೆ ಔಟ್ ಮಾಡ್ತಾರೆ. ಧ್ರುವ್ ಜುರಲ್ಗೆ ಕ್ಯಾಚ್ ಕೊಟ್ಟು ಅಭಿಷೇಕ್ ಶರ್ಮಾ ಔಟ್ ಆಗುವಂಥದ್ದು. ಆ್ಯಂಡ್ ಇವತ್ತಿನ ಈ ಒಂದು ಚೇಸ್ ಮಾಡಬೇಕು ಅಂತಂದರೆ, ರನ್ನ ಚೇಸ್ ಮಾಡಬೇಕು ಅಂದರೆ ಅಭಿಷೇಕ್ ಶರ್ಮಾ ಬ್ಯಾಟಿಂದ ರನ್ ಬರುವಂಥದ್ದು ಮುಖ್ಯವಾಗಿತ್ತು, ಬಟ್ ಅದನ್ನು ಜೋಫ್ರಾ ಆರ್ಚರ್ ಅವರು ಕಟ್ ಹಾಕಿದ್ರು ಅಂತ ಹೇಳ್ಬೋದು. ಸೊ ಡಕೌಟ್ ಆಗ್ತಾರೆ. ಆ್ಯಂಡ್ ಟ್ರೇವಿಸ್ ಹೆಡ್ ಈ ಸೀಸನಲ್ಲಿ ಡೀಸೆಂಟ್ ಆಗಿರುವಂಥ ಒಂದು ಸೀಸನ್ ಆಗಿದೆ ಅವರಿಗೆ, ಬಿಕಾಸ್ ಅಂಥ ಒಂದು ಅದ್ಭುತವಾಗಿರುವಂಥ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಅವ್ರ ಕಡೆಯಿಂದ ಬಂದಿಲ್ಲ. ಸೊ ಕೇವಲ 17 ರನ್ ಮಾಡ್ತಾರೆ 8 ಬಾಲಲ್ಲಿ. ಸೊ ಜೋಫ್ರಾ ಆರ್ಚರ್ ಬೌಲಿಂಗಲ್ಲಿ ಕ್ಲೀನ್ ಬೋಲ್ಡ್ ಆಗುವಂಥದ್ದು. ಆ್ಯಂಡ್ ಕೆಳಗಡೆಗೆ ಇಶಾನ್ ಕಿಶನ್ ತುಂಬ ಚೆನ್ನಾಗಿ ಬ್ಯಾಟ್ ಮಾಡಿದ್ರು ಇವತ್ತು. ಸೊ ಅಲ್ಲಿ ಅಭಿಷೇಕ್ ಶರ್ಮಾ ಔಟ್ ಆಗಿದ್ದಾದಮೇಲೆ ಅವನು ಇಂಟೆಂಟ್ ಬೇಕಿತ್ತಲ್ಲ, ಸೊ ಅದನ್ನು ತೊಗೊಂಡು ಬಂದಿರುವಂಥದ್ದು ಇಶಾನ್ ಕಿಶನ್ ಅವರು 33 ರನ್ನ ಮಾಡ್ತಾರೆ 11 ಬಾಲಲ್ಲಿ. ವಿಕೆಟ್ ಬಿದ್ದರೂ ಕೂಡ ಸೊ ಬಿಗ್ ಶಾಟ್ ಹೊಡೆಯೋದಕ್ಕೆ ಹಿಂಜರಿ ಅಲ್ಲ. ಸೊ 3 ಬೌಂಡ್ರಿ 3 ಸಿಕ್ಸರ್ ಒಂದಿಗೆ 300 ಸೆಕೆಂಡಲ್ಲಿ ಬ್ಯಾಟ್ ಮಾಡಿರುವಂಥದ್ದು. ಆ್ಯಂಡ್ ಅಗೇನ್ ಸೊ ಔಟ್ ಆಗ್ತಾರೆ. ಸೊ ಡೆನೋವನ್ ಫೆರರ್ಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ಜೋಫ್ರಾ ಆರ್ಚರ್ ಅವರ ಬೌಲಿಂಗಲ್ಲಿ. ಸೊ ಈ ಟಾಪ್ 3 ಇದೆಯಲ್ಲ, ಸೊ SRHದು ಆ ಒಂದು ಟಾಪ್ 3 ಬೆನ್ನೆಲು ಮುರಿದಿರುವಂಥದ್ದು ಅಂತಂದರೆ ಜೋಫ್ರಾ ಆರ್ಚರೇನೆ. ಓಕೆ, ರನ್ಗಳು ಸಿಕ್ಕಾಪಟ್ಟೆ ಲೀಕ್ ಮಾಡಿದ್ದಾರೆ, ಬಟ್ ಆದರೂ ಕೂಡ ಟಾಪ್ 3ನ ಔಟ್ ಎತ್ತಿರುವಂಥದ್ದು ಇದೆಯಲ್ಲ, ಸೊ ಅದೇ ಮೇನ್ ಟರ್ನಿಂಗ್ ಪಾಯಿಂಟು ಅಂತಲೇ ಹೇಳ್ತೀನಿ. ಓಕೆ, ಆ್ಯಂಡ್ ಕೆಳಗಡೆಗೆ ಸ್ಮರಣ್ ರವಿಚಂದ್ರನ್ ನಮ್ಮ ಕನ್ನಡದವರು, ಬಟ್ ಇಲ್ಲ ಸಿಕ್ಕಾಪಟ್ಟೆ ಚಾನ್ಸ್ ಕೊಟ್ಟಿದ್ದಾರೆ SRH ಅವರು, ಬಟ್ ಅದನ್ನು ಯೂಸ್ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ ಅವರಿಗೆ. ನನ್ನ ಪ್ರಕಾರ ಅವ್ರನ್ನ ನೆಕ್ಸ್ಟ್ ಇಯರ್ ರಿಲೀಸ್ ಮಾಡ್ತಾರಂತ ಅನ್ಕೊತೀನಿ. ಕೆಳಗಡೆಗೆ ಹೆನ್ರಿ ಕ್ಲಾಸೆನ್ 18 ರನ್ನು ತುಂಬ ಚೆನ್ನಾಗಿ ಆಡ್ತಾಯಿದ್ರು, 2 ಬೌಂಡ್ರಿ 1 ಸಿಕ್ಸರ್ ಒಂದಿಗೆ. ಬಟ್ ರಿವರ್ಸ್ ಸ್ವೀಪ್ ಹೊಡೆಯೋಕ್ಕೆ ಹೋಗಿ ನಮ್ಮ ಯಶರಾಜ್ ಪುಂಜಾ ಅವರ ಬೌಲಿಂಗಲ್ಲಿ LBW ಆಗ್ತಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಕ್ಲಾಸೆನ್ ಔಟ್ ಆದಮೇಲೆ ನನ್ನ ಪ್ರಕಾರ ಸೊ SRH ಅವ್ರು ಹೋಗಿಬಿಟ್ಟಿದ್ರು ಅಂತ ಅನಿಸುತ್ತೆ, ಬಿಕಾಸ್ ಕ್ಲಾಸನ್ನು ಆ್ಯಂಡ್ ಟಾಪ್ ಆರ್ಡರ್ ಎಲ್ಲ ಹೋಗಿದೆ ಅಂದಮೇಲೆ ಗೆಲ್ಲೋದು ತುಂಬ ಕಷ್ಟ. ಬಟ್ ಕೆಳಗಡೆಗೆ ನಿತೀಶ್ ರೆಡ್ಡಿ ತುಂಬ ಚೆನ್ನಾಗಿ ಒಂದು ಇಂಟೆಂಟ್ ತೋರಿಸಿದ್ರು ಇವತ್ತು. ಸಲೀರ್ ಅರೋರ ಜೊತೆಗೆ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಕೂಡ ಮಾಡ್ತಾರೆ, 50+ ಪಾರ್ಟ್ನರ್ಶಿಪ್ ಆಗುತ್ತೆ. ಸೊ ಅಲ್ಲಿ ನಿತೀಶ್ ರೆಡ್ಡಿ ತುಂಬ ಚೆನ್ನಾಗಿ ಆಡಿದ್ರು. 38 in 20 ಡೆಲಿವರೀಸ್, 3 ಬೌಂಡ್ರಿ 2 ಸಿಕ್ಸರ್ ಒಂದಿಗೆ 190 ಸ್ಟ್ರೈಕಲ್ಲಿ. ಆ್ಯಂಡ್ ಸಲೀರ್ ಅರೋರ ಕೂಡ ಅಷ್ಟೇ 35 ರನ್ ಮಾಡ್ತಾರೆ 21 ಡೆಲಿವರೀಸಲ್ಲಿ. ಆ್ಯಂಡ್ ಸೊ ಇಬ್ಬರು ಇದ್ದಾಗಲೂ ಕೂಡ ಅಷ್ಟೇ ಕರೆಂಟ್ ರನ್ ತುಂಬ ಚೆನ್ನಾಗೇ ಇತ್ತು. ಸೊ ನಿತೀಶ್ ರೆಡ್ಡಿ ತುಂಬ ಚೆನ್ನಾಗಿ ಆಡೋ ಟೈಮಲ್ಲಿ, ಅಥವಾ ನಿತೀಶ್ ರೆಡ್ಡಿ ಔಟ್ ಆಗೋಕ್ಕಿಂತ ಮುಂಚೆ 12.9 ಒಂದು ಕರೆಂಟ್ ರನ್ ರೇಟ್ ಇತ್ತು. ಅಂದರೆ ರಿಕ್ವೈರ್ಡ್ ರನ್ ರೇಟ್ಗಿಂತ ಕರೆಂಟ್ ರನ್ ರೇಟ್ ತುಂಬ ಚೆನ್ನಾಗಿತ್ತು, ಬಟ್ ವಿಕೆಟ್ಸ್ ಇರಲಿಲ್ಲ. ಅದೇ ಪ್ರಾಬ್ಲಮ್ ಆಗಿರುವಂಥದ್ದು ಇವರಿಗೆ. ಸೊ ವಿಕೆಟ್ಸ್ ಇದ್ದಿದ್ರೆ ನನ್ನ ಪ್ರಕಾರ ಚೇಸ್ ಮಾಡ್ತಾಯಿದ್ರು. ಸೊ ಅದೇ ಟಾಪ್ ಆರ್ಡರ್ ಏನು ಜೋಫ್ರಾ ಆರ್ಚರ್ ಅವರು ಔಟ್ ಮಾಡಿದ್ರು, ಸೊ ಅಲ್ಲೇ ಟರ್ನಿಂಗ್ ಪಾಯಿಂಟು ಅಂತಲೇ ಹೇಳ್ತೀನಿ. ಆ್ಯಂಡ್ ಅದಾದಮೇಲೆ ಕೆಳಗಡೆಗೆ ಯಾರು ಕೂಡ ಆಡಲಿಲ್ಲ. ಸೊ ನಿತೀಶ್ ಕುಮಾರ್ ರೆಡ್ಡಿ ಸಲೀರ್ ಅವರ ಒಂದು 50+ ಪಾರ್ಟ್ನರ್ಶಿಪ್ ಬರುತ್ತೆ. ಅದಾದಮೇಲೆ ಶಿವಂ ಕುಮಾರ್ ಒಂದು ಡೀಸೆಂಟ್ ಇನ್ನಿಂಗ್ಸು, ಅದು ಒಂದು ಇಂಡಿವಿಜುವಲ್ ಸ್ಕೋರ್ಸ್ ಅಷ್ಟೇ. ಅದು ಬಿಟ್ಟರೆ ಗೆಲ್ಲುವಂಥ ಆಟ ಬರಲಿಲ್ಲ ಅಂತಲೇ ಹೇಳ್ಬೋದು. ಓಕೆ, ಇನ್ನು ರಾಜಸ್ಥಾನ್ ರಾಯಲ್ಸ್ ಬೌಲಿಂಗ್ ಅಂತ ಬಂದಾಗ ಇಲ್ಲಿ ಡೀಸೆಂಟಾಗಿ ಮಾಡಿರುವಂಥದ್ದು ಅಂತಂದರೆ ಅದು ನಾಂಡ್ರೆ ಬರ್ಗರ್ 3 ಓವರಲ್ಲಿ 26 ರನ್ನು, 2 ವಿಕೆಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಸೊ ಜೋಫ್ರಾ ಆರ್ಚರ್ ಮೊದಲನೇ ಸೊ 58 ರನ್ ಕೊಟ್ಟಿದ್ದಾರೆ 14.5, ಆಲ್ಮೋಸ್ಟ್ 15 ಎಕಾನಮಿ ಇದ್ದರೂ ಕೂಡ 3 ವಿಕೆಟ್ ಎತ್ತಿ ಸೊ SRH ಬ್ಯಾಟಿಂಗ್ ಬೆನ್ನೆಲುಬು ಮುರಿದ್ರು ಅಂತಲೇ ಹೇಳ್ಬೋದು. ಓಕೆ, ಅದು ಬಿಟ್ಟರೆ ಸೊ ಅಲ್ಲಿ ಸುಶಾಂತ್ ಮಿಶ್ರಾ 2 ವಿಕೆಟು, ಆ್ಯಂಡ್ ಜಡೇಜಾ 2 ವಿಕೆಟ್ ತೆಗೆದಿದ್ದಾರೆ. ಯಶರಾಜ್ ಪುಂಜಾ ಬಿಗ್ ವಿಕೆಟು, ಸೊ ಅದು ಕ್ಲಾಸೆನ್ ಅವ್ರದ್ದು ತೆಗೆದಿರೋವಂಥದ್ದು. ಓಕೆ, ಒಟ್ಟಾರೆಯಾಗಿ ಸೊ ರಾಜಸ್ಥಾನ್ ರಾಯಲ್ಸ್ ತಂಡ ಸೊ 47 ರನ್ಗಳ ಭರ್ಜರಿ ಗೆಲುವನ್ನು ಸಾಧಿಸಿ ಸೊ ಕ್ವಾಲಿಫೈಯರ್ 2ಗೆ ಆಯ್ಕೆಯಾಗಿದೆ ಅಂತ ಹೇಳ್ಬೋದು. ಇವಾಗ ಕ್ವಾಲಿಫೈಯರ್ 2ನಲ್ಲಿ GT ವರ್ಸಸ್ ರಾಜಸ್ಥಾನ್ ರಾಯಲ್ಸ್ ಅವರು ಮುಖಾಮುಖಿಯಾಗಿ ಸೊ ಯಾರು ಗೆಲ್ತಾರೆ ಸೊ ಅವರು RCB ವಿರುದ್ಧ ಫೈನಲ್ ಆಡುವಂಥದ್ದು. ಓಕೆ.